ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಆತ್ಮೀಯ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಎರಡನೆಯ ದಿನವಾದ ನವರಾತ್ರಿಯಂದು 4ನೇ ತಾರೀಕು ಅಕ್ಟೋಬರ್ನಂದು ಸಲ್ಲುತ್ತಿರುವ ಎರಡನೆಯ ದಿನವಾದ ಪೂಜೆಯಲ್ಲಿ ಬ್ರಹ್ಮಚಾರಿಣಿಯ ಆರಾಧನೆ ಈ ದಿನ ವಿಶೇಷವಾಗಿದೆ. ಹಿಂದಿನ ದಿನ ನಾವು ಶೈಲಪುತ್ರಿಯನ್ನ ಆರಾಧನೆಯನ್ನ ಮಾಡಿ ನಾವು ಯಾರು ಅಂತ ತಿಳಿದು ಈ ದಿನ ಎರಡನೆಯ ದಿನದಲ್ಲಿ ಬ್ರಹ್ಮಚಾರಿಣಿಯ ಆರಾಧನೆಯನ್ನ ನಾವು ಮಾಡ್ತಾ ಹೋಗ್ತೀವಿ. ಬ್ರಹ್ಮಚಾರಿಣಿ ಬ್ರಹ್ಮಜ್ಞಾನವನ್ನ ಅರಿಯುವುದು. ಬ್ರಹ್ಮ ಅಂದರೆ ಇನ್ನೊಂದು ರೀತಿಯಿಂದ ತಪಸ್ಸು. ನಾವು ಯಾವುದನ್ನ ಅರಿಯಬೇಕು ಅಂತೀವೋ ಅದರ ಬಗ್ಗೆ ವಿಶೇಷವಾದ ಆಳವಾದ ಅಧ್ಯಯನ ಅಂದರೆ ತಪಸ್ಸನ್ನ ಮಾಡುವುದು. ಚಾರಿಣಿ ಅನುಸರಿಸುವುದು ಅಂದರೆ ತಪಸ್ಸನ್ನ ಆಚರಿಸುವುದು. ಅಂದರೆ ಶೈಲಪುತ್ರಿಯಾಗಿ ಅಮ್ಮ ಒಂದು ಸಂಕಲ್ಪವನ್ನು ಮಾಡಿದಳು. ಏನಂತಂದ್ರೆ ಮತ್ತೆ ಇಂದಿನ ಜನ್ಮದ ತನ್ನ ಪತಿಯಾಗಿರುವ ಶಿವನನ್ನೇ ಈ ಜನ್ಮದಲ್ಲೂ ಅರ್ಧಾಂಗಿಯಾಗಿ ನಾನು ಮತ್ತೆ ಪಡೆಯಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ಅಮ್ಮ ಎಂತಹ ಘನಘೋರವಾದ ತಪಸ್ಸನ್ನಂತಂದ್ರೆ ನ ಭೂತೋ ನ ಭವಿಷ್ಯತಿ ಅಂತಹ ತಪಸ್ಸನ್ನ ಇಂದು ಯಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮುಂದೆ ಯಾವ ಕಲ್ಪಾಂತರದಲ್ಲೂ ಯಾರೂ ಅಂತಹ ತಪಸ್ಸನ್ನ ಮಾಡಲಿಕ್ಕೆ ಊಹಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ಆದ್ದರಿಂದ ಆ ಅಮ್ಮನನ್ನ ನಾವು ಏನಂತಂದ್ವಿ ಅಂತಂದ್ರೆ ಅಪರ್ಣ ಅಂತಂದು ಕರೆದ್ವಿ. ಅಂದ್ರೆ ಬ್ರಹ್ಮಚಾರಿಣಿಯ ಬಗ್ಗೆ ನಾವು ಕೊಂಚವಾಗಿ ತಿಳ್ಕೋಬೇಕು. ಏಕೆಂದ್ರೆ ತಿಳಿದು ಮಾಡಿದಾಗ ನಮಗೆ ಆ ಪರಿಪೂರ್ಣವಾದ ಪೂಜಾ ಫಲ ನಮಗೆ ದೊರೆಯುತ್ತೆ. ವೀಕ್ಷಕರೇ, ಅಮ್ಮ ಪಾರ್ವತಿಯಾಗಿ ಹಿಮವಂತನ ಮನೆಯಲ್ಲಿ ಅವತಾರವನ್ನು ಎತ್ತುತ್ತಾಳೆ. ಮುಂದೆ ಬ್ರಹ್ಮಾದಿಗಳಿಂದ ಮತ್ತು ನಾರದರಿಂದ ಪಂಚಾಕ್ಷರಿ ಮಹಾಮಂತ್ರದ ಉಪದೇಶವನ್ನು ಪಡೆದು ಅಮ್ಮ ಹಿಮಾಲಯಕ್ಕೆ ತೆರಳಿ ಘನಘೋರವಾದ ತಪಸ್ಸನ್ನ ಸಾವಿರಾರು ವರ್ಷಗಳ ಕಾಲ ಅಮ್ಮ ಆಚರಿಸ್ತಾ ಬರ್ತಾಳೆ. ಕೆಲವೊಂದು ಸಲ ಆಹಾರವನ್ನು ತ್ಯಜಿಸ್ತಾಳೆ. ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳ ಕಾಲ. ನಂತರ ಆಹಾರವನ್ನು ಬಿಟ್ಟು ಕಡೆಗೆ ಗಂಗೆಯನ್ನ ಸ್ವೀಕರಿಸ್ತಾ ಒಂದು ಹೊತ್ತಿನಲ್ಲಿ ಒಂದು ತುಡುಗು ಗಂಗೆಯನ್ನು ಸ್ವೀಕರಿಸ್ತಾ ಅನೇಕ ವರ್ಷಗಳು, ಎಷ್ಟೋ ಲಕ್ಷ ವರ್ಷಗಳೇ ಕಳೆದುಬಿಡ್ತಾಳೆ. ನಂತರ ನೋಡಿ ಅಮ್ಮ ಆ ಗಂಗೆಯನ್ನು ಬಿಟ್ಟು ತೆರೆಗೆಲೆ ಅಂದ್ರೆ ಬಿಲ್ವದ ಒಣಗಿನ ಬಿಲ್ವಪತ್ರೆಯ ಒಣಗಿದ ಎಲೆಗಳನ್ನ ಅಮ್ಮ ಸ್ವೀಕರಿಸ್ತಾ ಹೋಗ್ತಾಳೆ. ಆದ್ದರಿಂದ ಇಂತಹ ಸ್ಥಿತಿಗೆ ಅಮ್ಮ ಎಲ್ಲ ಆ ತೆರಗಿರ ಎಲೆಗಳು ಅಂದ್ರೆ ಒಣಗಿದ ಎಲೆಗಳ ಬಿಲ್ವಪತ್ರೆಯನ್ನ ಅಮ್ಮ ಸ್ವೀಕರಿಸಿದಕ್ಕೆ ಸಾಕ್ಷಾತ್ ಭಗವಂತ ಶಿವ ಅಮ್ಮನಿಗೆ ಪ್ರೀತಿಯಿಂದ ಒಂದು ನಾಮಕರಣವನ್ನ ಮಾಡ್ತಾನೆ. ಸಾಂಬ ಶಿವ ತನ್ನ ಬಾಯಿಂದ ಆ ಜಗನ್ಮಾತೆಯನ್ನ ನೋಡಿ ಅಪರ್ಣ ಎಂಬ ಹೆಸರನ್ನ ನೀಡ್ತಾನೆ. ಯಾಕೆ ಅಂತಂದ್ರೆ ಅಲ್ಲಿ ಜಗನ್ಮಾತೆಯನ್ನ ಅಮ್ಮ ಇನ್ನೊಂದು ಹೆಸರಿನಿಂದ ಸಂಬೋಧಿಸ್ತಾನೆ. ಓ ಮಾ, 2 ಅಕ್ಷರಗಳನ್ನ ಕರೀತಾನೆ. ಓ ಮಾ, ಅಪರ್ಣ ಆಗಿದೆಯಾ ನೀನು ಅಂದ್ರೆ ಒಮ್ಮೆಯಾಗಿ ನೀನು ಅಪರ್ಣಾದಿಯ ಅಂದ್ರೆ ಸಾಕ್ಷಾತ್ ಓಂಕಾರಣಿ ನೀನಾಗಿದೆಯಾ, ಮೂಲ ಪ್ರಕೃತಿ ರೂಪ ನೀನಾಗಿದೆಯಾ ಅಂತಂದು ಆ ಸಾಂಬ ಸದಾಶಿವ ಎಷ್ಟು ತನ್ನ ಅಲ್ಲಿ ಪಾರ್ವತಿ ತಪಸ್ಸನ್ನು ಆಚರಿಸಿದರೆ ಇಲ್ಲಿ ಶಿವ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಎಂತಹ ಇದು! ಆದ್ದರಿಂದ ನಾವು ಈ ಜೀವನದಲ್ಲಿ ಎಷ್ಟೋ ಜನನ್ನ ಕೇಳ್ತಾ ಇರ್ತಾರೆ, ಗುರುಗಳೇ ಈ ನವರಾತ್ರಿಯಲ್ಲಿ ನಾವು ಬೆಳಗಿನ ಜಾವ 2 ಗಂಟೆಗೆ 4 ಗಂಟೆಗೆ ಹೋಗಿ ನಾವು ಬನ್ನಿ ವೃಕ್ಷದ ಶಮಿ ವೃಕ್ಷವನ್ನ ಪೂಜೆಯನ್ನ ಮಾಡ್ತಾ ಇದ್ದೀವಿ, ಆದ್ರೂ ನಮ್ಮ ಕಷ್ಟಗಳು ಬಗೆಹರಿತಾ ಇಲ್ಲ ಗುರುಗಳೇ ಅಂತಂದು ಎಷ್ಟೋ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಾ. ಹೌದಲ್ಲವಾ? ನೀವು ಕುಳಿತುಕೊಂಡು ಯೋಚನೆ ಮಾಡಿ. ಈ ಸಾಕ್ಷಾತ್ ಜಗನ್ಮಾತೆ ನೋಡಿ, ನವರಾತ್ರಿನೇ ಅಲ್ಲ, ಒಂದು ಸಾಧನೆ, ನಮ್ಮ ಸಂಕಲ್ಪ, ದೃಢ ಸಂಕಲ್ಪ ನೆರವೇರಬೇಕು ಅಂತಂದ್ರೆ ಎಂತಹ ಕಷ್ಟದ ಪರಿಸ್ಥಿತಿಗಳು ಬಂದ್ರೂ ನಾವು ಎದುರಿಸುವಂತಹ ಶಕ್ತಿ, ಅಂತಹ ಸಂಕಲ್ಪ ನಮಗೆ ಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನ ಬ್ರಹ್ಮಚಾರಿ ನಮಗೆ ನೀಡ್ತಾ ಇದ್ದಾಳೆ. ಈ ಬ್ರಹ್ಮಚಾರಿ ನಮಗೆ ಅಮ್ಮನನ್ನ ಸ್ಮರಿಸಿದ ಕೂಡಲೇ ನೋಡಿ ಅಮ್ಮ
ಶುಭ್ರವರ್ಣವುಳ್ಳವಳಾಗಿ ಶುಭ್ರ ವಸ್ತ್ರವನ್ನು ಧರಿಸಿ ಒಂದು ಕೈನಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನ ಧರಿಸಿರ್ತಾಳೆ. ಅಂತಹ ರೂಪವನ್ನ ಮನದಲ್ಲಿ ಶುದ್ಧ ಮನಸ್ಸಿನಿಂದ ಆ ದಿನ ಧ್ಯಾನವನ್ನ ಮಾಡಿ ಅಮ್ಮನನ್ನ ಪ್ರಾರ್ಥನೆಯನ್ನ ಮಾಡಿ ದರ್ಶನವನ್ನ ನೀಡು, ನನ್ನ ಸಂಕಲ್ಪವನ್ನ ನೆರವೇರಿಸಲಿಕ್ಕೆ ದಾರಿಯನ್ನು ಮಾಡಿಕೊಡು ಅಂತಂದು ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಬ್ರಹ್ಮಚಾರಿಣಿ ಆರಾಧನೆ ಶುಕ್ರವಾರ ನಡೀತಾರಿಂದ ವಿಶೇಷವಾಗಿ ನಿಮಗೆ ಹಿಂದೆನೇ ತಿಳಿಸಿದಂಗೆ ಪ್ರತಿದಿನವೂ ಗೂಢಾನ್ನದ ಜೊತೆಯಲ್ಲಿ ಶಾಲಾನ್ಯವನ್ನು ನೈವೇದ್ಯವನ್ನ ಮಾಡಿ ನಂತರ ಅಮ್ಮನಿಗೆ ಬಿಳಿ ವಸ್ತ್ರವನ್ನ ಮತ್ತು ಸಾಧಕರು ಸಹ ಶ್ವೇತವರ್ಣ ಅಂದರೆ ಬಿಳಿಯ ವಸ್ತ್ರವನ್ನ ಧರಿಸಿ ಈ ಮಹಾಮಂತ್ರವನ್ನ ಶುದ್ಧ ಮನಸ್ಸಿನಿಂದ ಜಪವನ್ನು ಮಾಡಿ. ಓಂ ಬ್ರಹ್ಮಚಾರಿಣಿಯೇ ನಮಃ, ಓಂ ಬ್ರಹ್ಮಚಾರಿಣಿಯೇ ನಮಃ, ಓಂ ಬ್ರಹ್ಮಚಾರಿಣಿಯೇ ನಮಃ. ಈ ಮಹಾಮಂತ್ರವನ್ನ ಸಾಧ್ಯವಾದಷ್ಟುಗಳ ಕಾಲ ಅಮ್ಮನಲ್ಲಿ ನೀವುಗಳು ಸಹ ಧ್ಯಾನವನ್ನು ಮಾಡುತ್ತಾ ಭಕ್ತಿಯಿಂದ ಜಪವನ್ನು ಮಾಡಿ ಆ ದಿನ ಸಂಜೆ ವಿಶೇಷವಾಗಿ ಅಮ್ಮನಿಗೆ ಕ್ಷೀರವನ್ನ ನೈವೇದ್ಯವನ್ನು ಮಾಡಿ 12 ತುಪ್ಪದ ದೀಪದ ಬತ್ತಿಯನ್ನ ಬೆಳಗಿ ನಂತರ ಕನ್ಯೆಯ ಪೂಜೆಯನ್ನು ಸಹ ಮಾಡುವುದರಿಂದ ನಿಮ್ಮ ಸಾಧನೆಯಲ್ಲಿರುವ ತಪಸ್ಸು ಶೀಘ್ರವಾಗಿ ನೆರವೇರುತ್ತಾ ಹೋಗುತ್ತೆ. ಮತ್ತೆ ಈ ದಿನವೂ ಸಹ ಒಂದು ಅರಿಶಿಣದ ಕೊಂಬನ್ನ ಅಮ್ಮನ ಪಾದಗಳಿಗೆ ಸಮರ್ಪಣೆಯನ್ನ ಮಾಡಿ ನಿಮ್ಮ ಮನೋಭಿಲಾಷೆಯನ್ನ ಕೇಳಿ ಆ ದಿನ ಸಂಪೂರ್ಣವಾದ ನಂತರ ಪೂಜೆಯೆಲ್ಲ ಮುಗಿದ ಮೇಲೆ ನಿಮ್ಮ ಗುರುಗಳಿಂದ ಆಶೀರ್ವಾದವನ್ನ ಪಡೆಯುವುದನ್ನ ಖಂಡಿತ ಮರೆಯಬೇಡಿ. ಆ ದಿನವೂ ಸಹಿತನು ಹಿಂದೆ ಆ ಜಗನ್ಮಾತೆ ಶೈಲಪುತ್ರಿಯು ಸಹ ತಾನು ಸ್ವೀಕರಿಸುವ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದಳು. ನೆನಪಿನಲ್ಲಿರಲಿ ಗುರು. ವೀಕ್ಷಕರೇ, ಆದಷ್ಟೂ ಸಹ ನೀವುಗಳು ಆ ದಿನ ಪೂಜೆ ಮುಗಿದ ಮೇಲೆ ಗುರುಗಳಿಂದ ಅನುಗ್ರಹವನ್ನು ತೆಗೆದುಕೊಂಡು ಆ ಜಗನ್ಮಾತೆ ಬ್ರಹ್ಮಚಾರಿಣಿಯನ್ನ ಪ್ರಾರ್ಥನೆಯನ್ನು ಮಾಡಿ ಶ್ರೀ ಸಿದ್ಧಲಿಂಗೇಶ್ವರರು ಪರಮದಯಾಳು ಮತ್ತು ಜಗನ್ಮಾತೆಯಾದ ಇಷ್ಟಕಾಮೇಶ್ವರರು ನಿಮ್ಮೆಲ್ಲರಿಗೂ ಬ್ರಹ್ಮಚಾರಿಣಿಯ ರೂಪದಲ್ಲಿ ಅನುಗ್ರಹವನ್ನು ಮಾಡಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾರೆ.